ಅಬ್ಬರಿಸಿ ಬೊಬ್ಬಿರಿಯಬೇಕಿದ್ದ ಮುಂಗಾರು ಮಳೆ ಈ ವರ್ಷ ಮಂಕಾಗಿದೆ. ನೆಲ ನೆನೆಯುವಷ್ಟು ಮಳೆ ಆಗ್ತಾ ಇಲ್ಲ. ಮಳೆಯನ್ನೇ ನಂಬಿ ಕೂತಿದ್ದ ರೈತರು ಕಂಗಾಲಾಗಿದ್ದಾರೆ. ಮತ್ತೊಂದೆಡೆ ಮಳೆಗಾಗಿ ದೇವರ ಮೊರೆ ಹೋಗಿದ್ದು ವರುಣ ದೇವನನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಕೈಕೊಟ್ಟ ಮುಂಗಾರು, ಡ್ಯಾಂಗಳು ಖಾಲಿ ಖಾಲಿ. ವ್ಯವಸಾಯಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ಸಿಕ್ತಿಲ್ಲ ಜೀವಜಲ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಮುಂಗಾರು ಮಳೆ ಈ ವರ್ಷ ಮಂಕಾಗಿದೆ. ಒಂದ್ ಕಡೆ ಡ್ಯಾಂ ಖಾಲಿ ಖಾಲಿಯಾಗಿದ್ರೆ ಮತ್ತೊಂದೆಡೆ ಜೋಳದ ಬೆಳೆ ನೆಲಕಚ್ಚಿದೆ. ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳೆಗಳು ಸರ್ವನಾಶವಾಗಿವೆ. ಬೆಳಗಾವಿಯ ರಾಕಸಕೊಪ್ಪ ಡ್ಯಾಂ ಖಾಲಿ ಖಾಲಿ. 2 ವಾರಕ್ಕೆ ಆಗುವಷ್ಟು ಮಾತ್ರ ನೀರು ಲಭ್ಯ. ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆ ಕೈಕೊಟ್ಟಿದೆ. ರಾಕಸಕೊಪ್ಪ ಡ್ಯಾಂ ಖಾಲಿ ಖಾಲಿಯಾಗಿದ್ದು ಅನಿವಾರ್ಯವಾಗಿ ಡೆಡ್ ಸ್ಟೋರೇಜ್ ನೀರು ಬಳಕೆ ಮಾಡಲಾಗ್ತಿದೆ. 12 ದಿನಕ್ಕೊಮ್ಮೆ ಬೆಳಗಾವಿ ನಗರಕ್ಕೆ ನೀರು ಸರಬರಾಜು ಮಾಡಲಾಗ್ತಿದ್ದು ಕೇವಲ 2 ವಾರಕ್ಕೆ ಆಗುವಷ್ಟು ನೀರು ಲಭ್ಯವಾಗಿದೆ. ಒಂದ್ ವೇಳೆ ಮಳೆಯಾಗದಿದ್ರೆ ಬೆಳಗಾವಿ ನಗರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಲಿದೆ. ಈ ಬಾರಿ ಬಹುತೇಕ ಮುಂಗಾರು ಕೈ ಕೊಟ್ಟಿರುವಂತಹ ಕಾರಣಕ್ಕಾಗಿ ಸದ್ಯ ಒಂದು ಕಡೆ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದ್ರೆ ಮತ್ತೊಂದು ಕಡೆ ಕುಡಿಯುವ ನೀರಿಗೂ ಕೂಡ ಈಗ ಹಾಹಾಕಾರ ಶುರುವಾಗ್ತಾ ಇರುವಂಥದ್ದು. ಡೆಡ್ ಸ್ಟೋರೇಜ್ ನೀರನ್ನೇ ಈಗ ಕುಡಿಯೋ ನೀರಿಗಾಗಿ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ತೀವ್ರತೆ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ. ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬೆಳೆ ಸಂಪೂರ್ಣ ನಾಶ. ದಾವಣಗೆರೆಯ ಜಗಳೂರು ತಾಲೂಕಿನಲ್ಲೂ ಬರ ತಾಂಡವವಾಡ್ತಿದೆ. ಮಳೆ ಬಾರದೆ ದೇವಿಕೆರೆ, ಬಿಸ್ತುವಳ್ಳಿ ಸೇರಿ 16 ಗ್ರಾಮಗಳಲ್ಲಿ ಮೆಕ್ಕೆಜೋಳಕ್ಕೆ ಲದ್ದಿ ಹುಳಗಳ ಕಾಟ ಹೆಚ್ಚಾಗಿದೆ. ಮಳೆ ಬಂದ್ರೆ ಹುಳಗಳ ಕಾಟ ನಿಯಂತ್ರಣಕ್ಕೆ ಬರುತ್ತೆ ಅಂತ ರೈತರು ಮಳೆಗಾಗಿ ಕಾಯ್ತಾ ಕೂರ್ತಿದ್ದಾರೆ. ಚಾಮರಾಜನಗರದಲ್ಲಿ ನೆಲಕಚ್ಚಿದ ಜೋಳದ ಬೆಳೆ. ಚಾಮರಾಜನಗರದ ಗುಂಡ್ಲುಪೇಟೆ ಭಾಗದಲ್ಲಿ ಬರದ ಛಾಯೆ ಎದುರಾಗಿದೆ. ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಜೋಳದ ಬೆಳೆ ನೆಲಕಚ್ಚಿದೆ. ಸೂರ್ಯಕಾಂತಿ ಬೆಳೆ ಕೂಡ ಸರ್ವನಾಶವಾಗಿದೆ. ಸುಮಾರು 80 ಎಕರೆಗೂ ಅಧಿಕ ಜಮೀನಿನಲ್ಲಿ ಹಾಕಿದ್ದ ಫಸಲು ಹಾಳಾಗಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಯಾದಗಿರಿಯಲ್ಲಿ ತುಂತುರು ನೀರಾವರಿ ಮೊರೆ. ಯಾದಗಿರಿಯಲ್ಲೂ ಸರಿಯಾದ ಸಮಯಕ್ಕೆ ಮಳೆಯಾಗಿಲ್ಲ. ರೈತರು ಬಿತ್ತನೆ ಮಾಡಿರೋ ಬೆಳೆ ಉಳಿಸಿಕೊಳ್ಳಲು ಇರೋ ನೀರಿನಲ್ಲೇ ತುಂತುರು ನೀರಾವರಿ ಮೊರೆ ಹೋಗಿದ್ದಾರೆ. ಬೆಳೆಗಳಿಗೆ ಸ್ಪ್ರಿಂಕ್ಲರ್ಗಳಿಂದ ನೀರುಣಿಸುತ್ತಿದ್ದಾರೆ. ಆದರೆ ವಿದ್ಯುತ್ ಪದೇ ಪದೇ ಕೈಕೊಟ್ಟಿದ್ದು ರೈತರು ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಕೋಲಾರದಲ್ಲಿ ಮುಂಗಾರು ಕೊರತೆ, ಬರಗಾಲದ ಆತಂಕ. ಕೋಲಾರ ಜಿಲ್ಲೆಯಲ್ಲೂ ಮಳೆ ಕೊರತೆ ಎದುರಾಗಿದೆ. ಬಿತ್ತನೆ ಕಾರ್ಯಕ್ಕೆ ಹಿನ್ನಡೆಯಾಗಿದ್ದು ರೈತರಲ್ಲಿ ಆತಂಕ ಮನೆ ಮಾಡಿದೆ. ಜೂನ್ ತಿಂಗಳಲ್ಲಿ 19% ಮಳೆ ಕೊರತೆಯಾಗಿದೆ. ಜನವರಿಯಿಂದ ಜೂನ್ವರೆಗೆ 13% ಮಾತ್ರ ಮಳೆಯಾಗಿದ್ದು ಜಿಲ್ಲೆಯಲ್ಲಿ ಬರಗಾಲದ ಆತಂಕ ಕಾಡ್ತಿದೆ. ಉಳುಮೆ ಮಾಡಿ, ಭೂಮಿ ಹದ ಮಾಡಿ, ಬಿತ್ತನೆ ಬೀಜ, ರಸಗೊಬ್ಬರ ಸಿದ್ಧ ಮಾಡಿಕೊಂಡು ರೈತರು ಮಳೆಗಾಗಿ ಕಾಯ್ತಿದ್ದಾರೆ. ಕೋಲಾರದಲ್ಲಿ ಮಳೆಯಾಶ್ರಿತ ಕೃಷಿ ಮಾಡುವಂಥ ರೈತರಿಗೆ ಆರಂಭದಲ್ಲೇ ಆಘಾತ ಎದುರಾಗಿದೆ. ಯಾಕಂದರೆ ಮುಂಗಾರು ರೈತರಿಗೆ ಕೈ ಕೊಟ್ಟಿರುವಂಥದ್ದು ಕೇವಲ ಅಲ್ಲಲ್ಲಿ ಮಳೆಯಾಗಿರುವಂಥ ಕಡೆ ಕೆಲವೊಂದು ಪ್ರದೇಶದಲ್ಲಿ ನೆಲಗಡಲೆಯನ್ನು ಮಾತ್ರ ಬಿತ್ತನೆ ಮಾಡಿದ್ದಾರೆ. ಉಳಿದಂತೆ ಎಲ್ಲೂ ಕೂಡ ಕೃಷಿ ಚಟುವಟಿಕೆಗಳು ಆರಂಭ ಆಗಿಲ್ಲ. ಇಷ್ಟೊತ್ತಿಗಾಗಲೇ ಭೂಮಿಯನ್ನು ಹದ ಮಾಡಿಕೊಂಡು ಉಳುಮೆಯನ್ನು ಮಾಡಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನು ರೈತರು ಈಗಾಗಲೇ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ಮಳೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ದಾವಣಗೆರೆಯಲ್ಲಿ ಮಳೆಗಾಗಿ ದೇವರ ಮೊರೆ. ದಾವಣಗೆರೆಯಲ್ಲೂ ಮುಂಗಾರು ಮಳೆ ಕೈಕೊಟ್ಟಿದ್ದು ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ಮಳೆಗಾಗಿ ಪ್ರಾರ್ಥಿಸಿ ದುರ್ಗಾಂಬಿಕಾ ದೇವಿಗೆ ಎಡೆಜಾತ್ರೆ ಮಾಡಿ ಉಡಿ ತುಂಬುತ್ತಿದ್ದಾರೆ. ಹೀಗೆ 5 ಭಾನುವಾರ ಸತತವಾಗಿ ಜಾತ್ರೆ ಮಾಡಿದ್ರೆ ಮಳೆ ಬರುತ್ತೆ ಎಂಬ ನಂಬಿಕೆ ರೈತರಲ್ಲಿದ್ದು ಹಾಗಾಗಿ ಭಕ್ತಿಯಿಂದ ರೈತರು ದುರ್ಗಾಂಬಿಕಾ ಎಡೆಜಾತ್ರೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.